ಹಲೋ, ನಮಸ್ತೆ, ನಿಮ್ಮ ಹೆಸರು? ನಮ್ಮ ಹೆಸರು ಕಾವ್ಯ ಅಂತ ಹೇಳಿ. ಕಾವ್ಯ ಅವರೇ, ಹೇಳಿ, ಎಲ್ಲಿಂದ ಫೋನ್ ಮಾಡ್ತಿರೋದು? ನಾವು ಬೆಂಗಳೂರಿಂದ ಕಾಲ್ ಮಾಡ್ತಾ ಇರೋದು. ಎಸಮ್ಮ, ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ ಸರ್, ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಕಾವ್ಯ ಅವರೇ. ತುಂಬ ಖುಷಿಯಾಗಿದ್ದೀರಾ? ಹೌದು ಸರ್, ತುಂಬಾ ಖುಷಿಯಾಗಿದ್ದೀವಿ. ವೆಲ್, ಯಾಕೆ ಈ ಖುಷಿ? ಹಂಗೆ ಸರ್, ಚೆನ್ನಾಗಿದ್ದೀವಿ. ಮತ್ತೆ ಎಲ್ಲೋ ಒಂಥರ ಕಾಡ್ತಾ ಇದೆ ನನ್ನಲ್ಲಿ. ಒಂದು ಸಣ್ಣ, ಈ ಪ್ರಪಂಚ ದುಡ್ಡಿಗೋಸ್ಕರನೇ ಇದೆಯೋ ಅನ್ನೋ ತರ ಒಂದೊಂದ್ಸಲ ಡೌಟ್ ಬರುತ್ತೆ. ನನ್ನ ಜೀವನದಲ್ಲಿ 2 ವರ್ಷದ ಕೆಳಗೊಂದು ನಡೆದ ಘಟನೆ ಈಗ್ಲೂನು ನನಗೆ ಆಶ್ಚರ್ಯವಾಗೇ ಆಗ್ತಾ ಇದೆ. ಅದು ನಿಮ್ಮ ಹತ್ರ ಹೇಳ್ಕೊಳ್ಳೋಣ ಅಂತಾನೆ. ನೀವ್ ಏನಾದ್ರೂ ಹೇಳ್ತೀರಾ ಇದ್ರಿಂದ ಹೆಂಗ್ ಹೊರಗ್ ಬರೋದು ಅಂತ, ಅದಕ್ಕೆ ಕಾಲ್ ಮಾಡಿದೆ. ಆ್ಯಂಡ್ ಕಾವ್ಯ ಅವರೇ, ಅದನ್ನು ನಾನು ಕೇಳೋಕು ಆ್ಯಂಡ್ ನಾನು ಹೇಳೋಕು ಮುಂಚೆ ಒಂದು ವಿಚಾರ. ಈ 2 ವರ್ಷ ಹಿಂದೆ ನಡೆದ ಆ ವಿಚಾರ ಇವತ್ತು ನಿಮ್ಮ ಬದುಕನ್ನು ಕಂಟ್ರೋಲ್ ಮಾಡ್ತಾ ಇದೆಯಾ? ಹೌದು ಸರ್, ತುಂಬಾ ಕಾಡ್ತಿದೆ ಆ ಪ್ರತಿ ಕ್ಷಣ. ಅದ್ರಿಂದ ನಾವಾಗೆ ನಾವು ಹೋಗಿಲ್ಲ, ಅವ್ರಾಗೆ ಅವ್ರು ಮಾಡಿ ತಿರ್ಗಾ ಆಮೇಲೆ ಇದು ನೀವೇ ಮಾಡಿದ ತರ ಇದೆಯಲ್ಲ ಅಂತ ತರ ತೋರ್ಸಿದ್ರಲ್ಲ ಅಂತ ಬೇಜಾರಾಗ್ಬಿಡ್ತು ಸರ್. ಇವಾಗ ಅವ್ರನ್ನೆಲ್ಲ ನೋಡ್ದಾಗಲ್ಲ ಇದ್ ಕೊರತೆ ಎಲ್ಲೋ ಕಾಣ್ತಿದ್ರು. ಯಾಕೆ ಈ ತರ ಮಾಡಿದ್ರು, ಯಾಕೆ ಈ ತರ ಆಯ್ತು ಅಂತಾನೆ ತುಂಬಾ ಕೊರತೆ ಕಾಣ್ತಾ ಇರುತ್ತೆ ಸರ್. ಹೇಳಿ ಅಮ್ಮ, ಏನಾಯ್ತು? ಈಗೇನೆ ರಿಲೇಶನ್ ಅಲ್ಲೇ ಸರ್, ನಮ್ ರಿಲೇಶನ್ ಅಲ್ಲೇ ಸೋದು ಮಾವನೇ. ನಮ್ಮ ಅಪ್ಪ ಅಮ್ಮ ಡಿಸೈಡ್ ಮಾಡಿದ್ರಿ ಮಾವಂಗೆ ಕೊಟ್ಟು ಮದ್ವೆ ಮಾಡ್ಬೇಕು ಅಂತಾನೆ. ಓಕೆ. ಬಟ್ ನಮ್ಮ ಮಾವರ ಅಣ್ಣ ಇದ್ಬಿಟ್ಟು ಏನ್ ಮಾಡಿದ್ರು, ನಾವ್ ಸರಿ ಮಾಡ್ಕೊಂತೀವಿ ಆಯ್ತು ಅಂತೆಲ್ಲಾನೇ ಹೇಳಿದ್ರು. ಸರಿ ಆಯ್ತು ಅಂತ ಹೇಳಿದ್ಮೇಲೆ ಅಪ್ಪಂಗ್ ಬೇರೆ ಹುಷಾರಿರ್ಲಿಲ್ಲ. ಸರಿ ಅಪ್ಪಂಗ್ ಹುಷಾರಿಲ್ಲಲ್ಲ, ಸರಿ ಆಯ್ತು ಮಾಡ್ಕೊಂತೀವಿ ಅಂತ ಹೇಳಿದ್ರಲ್ಲ. ನಮ್ಮಪ್ಪ ಇವ್ರು ಏನ್ ಮಾಡಿದ್ರು, ಬನ್ನಿ ಮಾತಾಡೋಣ ಆ ತರ ಎಲ್ಲ ಕರೆದ್ರು. ಯಾರು? ನಿಮ್ಮ ಸೋದರ ಮಾವನ್ ಮನೆಯವರು ನಮ್ಮ ಅಪ್ಪನ ಕರೆದ್ರು. ಅಂದ್ರೆ ನಮ್ಮ ಅಜ್ಜಿಗ್ ತುಂಬಾ ಇಷ್ಟ ಆಯ್ತು. ಅಂದ್ರೆ ನಮ್ಮ ಮಾವರ ಅಮ್ಮಂಗೆ ತುಂಬಾ ಇಷ್ಟ ಆಯ್ತು ಮಾಡ್ಕೋಬೇಕು ಅಂತಲ್ಲ. ಸೊ ಅದಕ್ಕೋಸ್ಕರನೇ ಕರೆದ್ರು. ಓಕೆ. ನಮ್ಮ ಅಜ್ಜಿ ಫೋನ್ ಮಾಡಿ ನಮ್ಮ ಅಪ್ಪಂಗೆ ಹೇಳಿದ್ರು, ಬನ್ನಿ ಮಾತಾಡೋಣ, ಅವ್ರ ಹತ್ರ ಬಂದ್ ಮಾತಾಡು, ಮಗನ ಹತ್ರ ಒಪ್ಕೊಂತ. 2 times ಇದೇ ತರನೇ ಕರ್ಸ್ಕೊಂಡಿದ್ಮೇಲೆ ಇಲ್ಲ ನಿಮ್ ಅಕ್ಕನ್ ಕೇಳು, ಇಲ್ಲ ನಿಮ್ಮ ಮದ್ವೆ ಆಗೋ ಹುಡುಗನ್ ಕೇಳಿ, ಅವ್ರಿಬ್ರು ಜವಾಬ್ದಾರಿ ಅಂತ ನಮ್ ದೊಡ್ಡ ಮಾವ ಅವ್ರಿಬ್ರು ಮೇಲೆನೆ ಎತ್ತಾಕ್ಬಿಡ್ತು. ಸೊ ಎತ್ತಾಕಿದ್ರೆ ಸರಿ ಆಯ್ತು ಬಿಡು, ನಾವ್ 2 times ಹೋಗಿ ವಾಪಸ್ ಬಂದ್ರು ಏನು ಮಾತಾಡ್ತಿಲ್ಲ. ಸೊ ಆಗ್ಲಿ ಬಿಡಿ, ಅವ್ರಿಗೆ ಯಾಕೋ ಇಷ್ಟ ಇಲ್ದಂಗಿಲ್ಲ ಮೋಸ್ಟ್ಲಿ ಅಂತ ಅಂದ್ರು. ಅವ್ರಿಗೇನಂದ್ರೆ ತುಂಬಾ ವರದಕ್ಷಿಣೆ ಕೊಡೋದು, ತುಂಬಾ ವರದಕ್ಷಿಣೆ ಇರೋರು, ತುಂಬಾ ಶ್ರೀಮಂತರಾಗಿರೋ ಹುಡುಗಿ ಬೇಕಾಗಿತ್ತು ಅವ್ರಿಗೆ. ಸೊ ಈಗ ನಮ್ಮ ಮಾವ ತುಂಬಾ ಇಷ್ಟ ಪಡ್ತಿದ್ದಾರೆ, ನನ್ನ ಮದ್ವೆ ಆಗ್ಬೇಕು ಅಂತಾನೆ ವೇಟ್ ಮಾಡ್ತೀವಿ. ಇವ್ರು ಮದ್ವೆ ಆಗ್ತೀನಿ ಅಂತ ನನ್ನ ಹತ್ರ ಹೇಳಿದಾರೆ, ನಮ್ಮ ಅಪ್ಪನ ಹತ್ರ ಹೇಳ್ಬೋದಿತ್ತು. ನಮ್ಮ ಮನೇಲಿ ಎಲ್ರಿಗೂ ಗೊತ್ತು, ಅವ್ರ ಮೇಲೆ ಎಲ್ರಿಗೂ ಗೊತ್ತು ಇವ್ರಿಬ್ರು ಇಷ್ಟ ಪಡ್ತಾ ಇದಾರೆ ಅಂತ. ಬಟ್ ಅವ್ರು ಯಾರ ಹತ್ರ ಹೇಳ್ಕೊಂಡಿಲ್ಲ. ಕೊನೆಗೂ ಏನ್ ಮಾಡಿದ್ರು ಅಂದ್ರೆ ಏನು ಇಲ್ಲ ಬೇಡ ಅನ್ನೋ ರೀತಿಯಲ್ಲಿ. ಯಾಕಂದ್ರೆ ಅವ್ರಿಗೆ ಬೇಕಾಗಿರೋದು ದುಡ್ಡು. ಯಾಕಂದ್ರೆ ಶ್ರೀಮಂತರ ಮನೆಯಿಂದ ಹುಡ್ಗಿನ್ ಕರ್ಕೊಂಬಂದ್ರೆ ನಮಗ್ ಒಳ್ಳೇದಾಗುತ್ತೆ, ನಾವ್ ಚೆನ್ನಾಗ್ ಆಗ್ತೀವಿ ಆ ತರ. ನಮ್ಮಪ್ಪನು ಏನ್ ಕೊಡಲ್ಲ ಅಂತಾನು ಹೇಳಿಲ್ಲ. ನಾವು ಕೊಡ್ತೀವಿ, ಓದಿದನಲ್ಲ ಹುಡುಗ, M.Tech ಮಾಡಿದನಲ್ಲ, ನಾವು ದುಡ್ಡು ಕೊಡ್ತೀವಿ, ನಾವು ಮಾಡ್ತೀವಿ, ಹಂಗೇನಿಲ್ಲ ಅಂತಾನೆ ಹೇಳಿದಾರೆ. ಬೇಡ ಅಕ್ಕನ್ ಮಕ್ಳು ಬೇಡ ಅಂತೆಲ್ಲ ಹೇಳಿದ್ರು. ನಮ್ಮಪ್ಪಂಗ್ ತುಂಬಾ ಇಷ್ಟ ಇತ್ತು, ನಮ್ಮ ಸ್ವಂತ ತಮ್ಮಂಗೆ ಕೊಟ್ಟು ಮದ್ವೆ ಮಾಡ್ಬೇಕು ಅಂತ ಅಮ್ಮಗ್ ತುಂಬಾ ಆಸೆ ಇತ್ತು. ಸೊ ಈ ತರ ಮಾಡಿದ್ರು. ಆಮೇಲೆ ಸರಿ ಆಯ್ತು, ಇದೇನೋ ಆಗ್ತಿಲ್ಲಲ್ಲ ಅಂತ ಅವ್ರು ಕರ್ಸ್ಕೊಂಡ್ರು. ನಮ್ಮ ಅಪ್ಪನ್ನ 2-3 ಸರಿ ಕರ್ಸ್ಕೊಂಡ್ರು. ಬಟ್ ಹುಡ್ಗಂಗ್ ತುಂಬಾ ಇಷ್ಟ ಇತ್ತಲ್ವಾ, ಒಂದ್ ಅಣ್ಣನ ಒಪ್ಸಿ ಮದ್ವೆ ಮಾಡ್ಕೋಬೋದಿತ್ತಲ್ವಾ. ಅವ್ರು ಯಾಕೆ ಆತರ ಮಾಡಿದ್ರು ನನಗೆ ಈಗ್ಲೂ ಒಂದೊಂದ್ಸರಿ ಅದೇ ಕಾಡ್ತಿದೆ. ಈಗ ಹುಡ್ಗ ತುಂಬಾ ಇಷ್ಟ ಪಟ್ಟಿದ್ಮೇಲೆ ಮನೇಲಿ ಒಪ್ಸಿ ಮದ್ವೆ ಮಾಡ್ಕೋಬೋದಿತ್ತಲ್ಲ, ದುಡ್ಡೇ ಇಂಪಾರ್ಟೆಂಟ್ ಆಯ್ತಾ ಅಂತ. ಬಟ್ ಅವ್ರು ನನ್ನ ಹತ್ರ ಡ್ರಾಮಾ ಮಾಡಿದ್ರ, ಇಲ್ಲ ಫೀಲಿಂಗ್ಸ್ ಏನು ಇಲ್ವಾ? ಒಬ್ರು ಜೀವನದಲ್ಲಿ ಬರ್ಬಾರ್ದಿತ್ತು ತಾನೆ. ನಾನು ಮದ್ವೆ ಮಾಡ್ಕೊಳಲ್ಲ ಅಂದ್ಮೇಲೆ ನಾನು ಅವ್ರ ಹತ್ರಕ್ ಹೋಗ್ಬಾರ್ದು ಅನ್ನೋ ಒಂದ್ ಏನಾದ್ರೂ ಅವ್ರಿಗೆ ಭಾವನೆ ಇರ್ಬೇಕು ತಾನೆ. ಬಟ್ ಯಾಕ್ ಬಂದ್ರು, ಬಟ್ ಯಾಕ ಈ ತರ ಮಾಡಿದ್ರು, ಮದ್ವೆ ಆಗ್ಬೋದಿತ್ತಲ್ವಾ ಅಂತ ನನಗೆ ಯಾವಾಗ್ಲೂ ಕಾಡ್ತಾನೆ ಇರುತ್ತೆ. ಇದ್ರಿಂದ ಹೊರಗ್ ಬರಕ್ಕೆ ನನ್ಗೆ ಆಗ್ತಾನೆ ಇಲ್ಲ. ಅವ್ರು ನೋಡ್ದಾಗಲ್ಲ ಅದ್ ಮಾಡಿದ್ದು ಅವ್ರಿಗೆ ತುಂಬಾ ಇಷ್ಟಪಟ್ರು. ನಾನು ಬಿಡು ಇದಾಗೋದಿಲ್ಲ, ನಾನ್ ದೂರ ಬಂದ್ ಇಲ್ಲ ನಾನು ಒಪ್ಸ್ತೀನಿ ಅನ್ನೋರು. ಬಟ್ ಮದ್ವೆ ಅಂತ ವಿಷಯ ಬಂದಾಗ ಅದ್ರ ಬಗ್ಗೆ ಟಾಪಿಕ್ ತೆಗಿತಿರ್ಲಿಲ್ಲ.
ಹಿಂಗಾಯ್ತು. ಸೊ ಆಯ್ತು, ಸರಿ ಆಯ್ತು. ಆದ್ರೂ ಅವ್ರು ಇವಾಗ ಜಸ್ಟ್ ಈಗ ಜುಲೈಯಲ್ಲಿ ಮದ್ವೆ ಆದ್ರು. ಓಕೆ. ನಮಿಗ್ ಹೇಳಿದ್ರು ನಾನು ಓದಿರೋ ಹುಡುಗಿನೇ ಬೇಕು ಅಂತ. ಸೊ ನಾನು B.Com ಮಾಡಿದ್ದೆ. ತಿರ್ಗ ಅವ್ರು ಇದ್ರು ಗೌರ್ಮೆಂಟ್ ಜಾಬ್ ಬೇಕಾಗಿತ್ತು. ಗೌರ್ಮೆಂಟ್ ಜಾಬ್ ಸಿಕ್ಕಿದ್ಮೇಲೆ ನನ್ ಮನೇಲಿ ಎಲ್ರಿಗೂ ಒಪ್ಸ್ತೀನಿ, ಮದ್ವೆ ಮಾಡ್ಕೊಂತೀನಿ ಅಂತಾನೆ ಹೇಳಿದ್ರು. ಬಟ್ ಅವ್ರಿಗೆ ಇನ್ನ ಗೌರ್ಮೆಂಟ್ ಜಾಬ್ ಸಿಗ್ಲಿಲ್ಲ. ಈಗ ಆ ಹುಡುಗಿನ 7th ಸ್ಟ್ಯಾಂಡರ್ಡ್ ಅಷ್ಟೇನೆ ಓದಿರೋದು. ಬಟ್ ಅವ್ರನ್ನು ನಮಿಗ್ ಹೇಳಿದ್ರು ಓದಿರೋರ್ ಬೇಕು, ಹಂಗ್ ಬೇಕು ಹಿಂಗ್ ಬೇಕು ಅಂತ ನಮ್ಮ ಅಪ್ಪ ನಮ್ಮ ಅಮ್ಮನ್ ತಗ ಹೇಳ್ತಿದ್ರು ಸರ್. ಸೊ ಆಯ್ತು. ಇವಾಗ ನೋಡಿದ್ರೆ ಓದಿರೋ ಹುಡುಗಿನೂ ಸಿಕ್ಕಿಲ್ಲ, ಮತ್ತೆ ಕೊಟ್ಟಿರೋ ವರದಕ್ಷಿಣೆನೂ ಅಲ್ಲಿ ಇಸ್ಕೊಂಡಿದ್ದಾರೆ ಹುಡುಗಿ. ಆತರ ಮಾಡಿದ್ರು ಸರ್. ಈ ತರ ಮಾಡೋದಕ್ಕೆ ನಮ್ಮ ಅಪ್ಪನ್ ಕರ್ಸ್ಕೊಳ್ಳೋದೇನಕ್ಕೆ, ಮಾತಾಡೋದೇನಕ್ಕೆ, ನನ್ ಜೀವನದಲ್ಲಿ ಯಾಕೆ ಅವ್ರು ಬರ್ಬೇಕಾಗಿತ್ತು ಅನ್ನೋ ನೋವು ಕಾಡ್ತಾನೆ ಇರುತ್ತೆ ಸರ್. ರಾತ್ರಿ ಅವ್ರನ್ನೆಲ್ಲ ನೆನ್ಸ್ಕೊಂಡ್ಬಿಟ್ರೆ ನಮ್ಮಪ್ಪ ನನಗಿಷ್ಟ ಇದೆಯಲ್ಲ ಅಂತ ನನ್ಗೋಸ್ಕರ ಒಂದ್ 2-3 ಸರಿ ಹತ್ರ ಅವ್ರು ಬೇಡ್ಕೊಂಡನಲ್ಲ ಹೋದ್ರು. ನನ್ ಮಗಳಿಗೆ ಇಷ್ಟ ಇದೆಯಲ್ಲ, ಮದ್ವೆ ಮಾಡ್ಬೇಕು, ನನ್ ಮಗಳಿಗಿಷ್ಟ, ನನ್ ಮಗಳು ಚೆನ್ನಾಗಿರ್ತಾಳಲ್ಲ ಅಂತ ನನ್ ಫೋರ್ಸಿಗೆ ನಮ್ಮ ಅಪ್ಪ ಅಮ್ಮ ಹೋಗಿ ಅವ್ರನ್ನೆಲ್ಲ ಕೇಳ್ಕೊಂಡ್ರು ಸರ್. ಈಗ್ಲೂ ಇದಕ್ಕೋಸ್ಕರ ನಮ್ಮ ಅಪ್ಪ ಅಮ್ಮ ನಾನ್ ಕಳಿಸ್ಬಿಟ್ನಲ್ಲ ಅಂತ ಅನ್ನೋ ಬೇಜಾರ್ ತುಂಬಾ ಕಾಡ್ತಾ ಇರುತ್ತೆ ಸರ್ ನನಗೆ. ಓಕೆ, ಈಗ ನೀವೆಲ್ಲಿದ್ದೀರಾ? ನೀವೇನ್ ಮಾಡ್ಕೊಂಡಿದ್ದೀರಾ? ನಿಮ್ ಬದುಕು ಹೇಗಿದೆ? ನಮ್ ಬದುಕು ಚೆನ್ನಾಗಿದೆ ಸರ್. ನಾನು ಮದ್ವೆ ಆದೆ. ಮದ್ವೆ ಆಗಿದ್ಯಾ? ಹೌದು ಸರ್, ಮದ್ವೆ ಆಗಿದೆ. ಆದ್ರೂ ಇದು ನಿಮ್ಗೆ ರಾತ್ರಿ ಎಲ್ಲ ನಿದ್ದೆ ಕೊಡ್ತಾ ಇಲ್ಲ? ಹೌದು ಸರ್. ಯಾಕೆ ಈ ತರ ಮಾಡಿದ್ರು? ನಮ್ ಜೀವನದಲ್ಲೇ ಯಾಕೆ ಅವ್ರಾಗೆ ಅವ್ರು ಬಂದು ನಮ್ಮನ್ನೇ ಕಾಡ್ತಾ ಇದಾರಲ್ಲ, ನಮಗ್ ಯಾಕೆ ಈ ತರ ಮೋಸ ಮಾಡಿದ್ರು? ದುಡ್ಡು ಬೇಕಾಗಿದ್ದೆ ಅಲ್ಲ, ಮಸ್ತ್ ದೊಡ್ಡ ಶ್ರೀಮಂತರ ಮನೆ ಇರೋ ಹುಡುಗಿ ಬೇಕಿತ್ತಲ್ಲ, ಯಾಕೆ ನನ್ ಲೈಫಲ್ಲಿ ಬಂದು ನನ್ನ ಲವ್ ಮಾಡ್ತೀನಿ ತರ ನಾಟಕ ಯಾಕೆ ಮಾಡಿದ್ರು ಅನ್ನೋದೇ ಕಾಡ್ತಾ ಇರುತ್ತೆ ಸರ್ ಯಾವಾಗ್ಲೂ ನನಗೆ. ನನಗ್ ರೀಸೆಂಟ್ ಅಲ್ಲಿ ಮದ್ವೆ ಆಗಿದೆ ಸರ್ ಲಾಸ್ಟ್. ನನಗನ್ಸುತ್ತೆ ನಿಮ್ಮ ಈಗಿರುವ ಸಂಸಾರವನ್ನ ಹಾಳು ಮಾಡ್ಕೊಳ್ಳೋದಿಕ್ಕೆ ಏನೆಲ್ಲ ತಯಾರಿ ಮಾಡ್ಕೊಳ್ಬೋದು ನೀವು ಅಷ್ಟು ಮಾಡ್ಕೊಳ್ತಾ ಇದ್ದೀರಾ. ನೀವು ಹೇಳ್ತಾ ಇರೋ ಮೂಲ ಉದ್ದೇಶ ನನಗೆ ಖಂಡಿತ ನೀವೊಂದು ಹೆಣ್ಣಾಗಿ ಒಬ್ಬ ತಂದೆಯನ್ನ ಪ್ರೀತಿಸೋ ಮಗಳಾಗಿ ನಿಮ್ಗ ಅದೊಂದು ಚಿಕ್ಕ ಗೊಂದಲ ಅಥವಾ ಅದೊಂದು ಚಿಕ್ಕ ತಾತ್ಸಾರ ಅವ್ರ ಬಗ್ಗೆ ಇರ್ತಕ್ಕಂಥ ಒಂದು ಕೋಪ ಅದು ಎಲ್ಲಿರಬೇಕು ಅಲ್ಲಿ ಇರಬೇಕಿತ್ತು. ಬಟ್ ನೀವು ಅದನ್ನು ಯಾವ ಹಂತಕ್ಕೆ ತಗೊಂಡು ಹೋಗಿದ್ದೀರಾ ಅಂದರೆ ಈಗ ನಿಮ್ಮ ಜೊತೆ ಇರೋ ಯಾವ ಒಂದು ಸಂಸಾರ ಇದೆಯಲ್ಲ, ಬಹುಶಃ ಅದನ್ನು ಹಾಳು ಮಾಡ್ಕೊಳ್ಳೋದಿಕ್ಕೆ ನಿಮ್ಮ ಒಳ ಮನಸ್ಥಿತಿ ಏನೆಲ್ಲ ತಯಾರಿ ಮಾಡ್ಕೊಳ್ಬೇಕು ಅದು ನೀವು ಗೊತ್ತಿದ್ದೋ ಗೊತ್ತಿಲ್ಲದಂಗೂ ನೀವು ಅಲ್ಲೇ ನಿಂತ್ಕೊಂಡಿದ್ದೀರಾ. ನಿಮಗೆ ಅರಿವಿದೆಯಾ ನೀವೇನು ಯೋಚನೆ ಮಾಡ್ತಾ ಇದ್ದೀರಾ? ಹಾಗೂ ಆಗಿ ಹೋಗಿರುವ ವಿಚಾರಗಳನ್ನು ನಾವು ಹೆಚ್ಚು ಕೊರಗೋದ್ರಿಂದ ಈ ಕ್ಷಣಕ್ಕೆ ನಮ್ಮನ್ನು ನಂಬ್ಕೊಂಡಿರೋರಿಗೆ ಅಥವಾ ನಮ್ಮ ಜೊತೆ ಇರೋರಿಗೂ ಕೂಡ ಅದು ನೀವು ಹೇಳದೇ ಇದ್ರು ಕೆಲವು ಸಮಯದಲ್ಲಿ ಗೊತ್ತಾಗೋ ಪರಿಸ್ಥಿತಿ ಬರುತ್ತೆ. ಗೊತ್ತಿದೆ ಸರ್ ಇದೆಲ್ಲ. ಅಂದ್ರೆ ನೀವು ನರಳೋದು ಅಥವಾ ನೀವು ಕೊರಗೋದು? ಹೌದು ಸರ್, ನನಗೆ ಕೊರಗೋ ಅಂತ ಏನಿಲ್ಲ ಸರ್. ನೀವು ಅದರ ಮಾಡಿದ್ರು ಕೋಪ ಬೇರೆ, ಅಂಡ್ ನಮ್ಮ ಸ್ವತಃ ಸೋದ್ರ ಮಾವನನ್ನ ಮದುವೆ ಆಗೋಕೆ ಆಗ್ಲಿಲ್ಲ ಅನ್ನೋ ಆ ಕೊರಗು ನಿಮ್ಮ ಗಂಡನಿಗೆ ಗೊತ್ತಾ? ಗೊತ್ತು ಸರ್, ವಿಚಿತ್ರವಾಗಿದೆ. ಗೊತ್ತಾಯ್ತು ಸರ್. ಯಾಕಂದ್ರೆ ಅಪ್ಪಂಗೆ ಹುಷಾರಿರ್ಲಿಲ್ಲ. ಸೊ ಏನಾಯ್ತು ಅಂದ್ರೆ ನಮ್ಮ ಮಾವ ಮಾಡ್ಕೋಬೇಕಂತಾನೆ ಇದ್ದಿದ್ದು. ಅದು ಏನ್ ದುಡ್ಡಿಗೋಸ್ಕರ ಆತರ. ಈಗ ಇವ್ರು ನನ್ಗೇನ್ ಡೌಟ್ ಅಂದ್ರೆ ಸರ್, ನನ್ನ ಲವ್ ಮಾಡಿದ್ರಲ್ಲ, ಮನೆ ಒಬ್ರಿಗೆ ಒಪ್ಸಿ ಮದ್ವೆ ಮಾಡ್ಕೊಳ್ಳೋಷ್ಟು ಕೆಪಾಸಿಟಿ ಇರ್ಲಿಲ್ವಾ ಅಂತ ನೋಡಮ್ಮ, ಈಗ ನಾನು ಇದನ್ನ ಹೆಚ್ಚು ತಗೊಳ್ಳಿಕ್ ಹೋಗಲ್ಲ. ಬಹುಶಃ ನೀವೊಬ್ಬ ಪ್ರಜ್ಞಾವಂತಳಾಗಿ ಬದುಕನ್ನ ನಿಜವಾಗ್ಲೂ ಹೇಗೆ ನಡೆಸಬೇಕು ಅನ್ನೋ ಬದುಕಿನ ಸೂತ್ರಗಳು ಈ ಕಾರ್ಯಕ್ರಮದ ಮೂಲಕನೋ ಅಥವಾ ನಿನಗೆ ಬದುಕಿನ ಕಷ್ಟಗಳ ಮೂಲಕನೋ ಅರ್ಥ ಆಗಬೇಕಿತ್ತು. ನಾನು ಈ ಹಿಂದೆ ನರಳುತ್ತಾ ಇರೋ ವಿಚಾರಗಳ ಬಗ್ಗೆ ನಾನು ಖಂಡಿತ ಮಾತಾಡಬಲ್ಲೆ. ಅದು ಯಾರಿಗೆ ಇವತ್ತಿಗೂ ಕೂಡ ಇರುವ ಬದುಕನ್ನು ಅನುಭವಿಸದೇನೆ ಹಳೆಯದನ್ನೇ ನೆನಪು ಮಾಡಿಕೊಂಡು ಅದನ್ನೇ ದೊಡ್ಡದು ಮಾಡೋ ಮನಸ್ಥಿತಿಗಳು ನನಗಿಷ್ಟ ಆಗಲಿಕ್ಕಿಲ್ಲ. ಒಂದು ನಿಮ್ಮ ಯೋಚನೆಗಳನ್ನು ನಾನು ಬೇಡ ಅನ್ನಕ್ಕೆ ನಾನು ಯಾರೂ ಅಲ್ಲ. ಬಟ್ ನಿಮ್ಮ ಈ ಯೋಚನೆಗಳು ನಿಮ್ಮ ಎಷ್ಟೋ ಸಂತಸದ ಕ್ಷಣಗಳನ್ನು ಹಾಳು ಮಾಡ್ತಿದ್ದಾವೆ ಅನ್ನೋದು ಮಾತ್ರ ನಾನು ಸ್ಪಷ್ಟವಾಗಿ ಹೇಳಬಲ್ಲೆ. ಓಕೆ, ಆ್ಯಂಡ್ ಯಾವುದು ನಡೆದು ಹೋಗಿದೆಯೋ, ಯಾವುದು ನಿಮ್ಮ ಕೈಲಿ ಇಲ್ಲವೋ, ಯಾವುದನ್ನು ನೀವು ಮತ್ತೆ ಅಲ್ಲಿಗೋಗಿ ಸರಿ ಮಾಡಲಿಕ್ಕೆ ಸಾಧ್ಯ ಇಲ್ಲವೋ ಅದ್ರ ಬಗ್ಗೆ ಯೋಚನೆ ಮಾಡುವುದನ್ನು ಮನುಷ್ಯ ಮೊದಲು ಬಿಟ್ಟಾಗ ಅವನಿಗೆ ಎಷ್ಟೋ ಒಳ್ಳೆಯ ಕ್ಷಣಗಳು ಅವನ ಕಣ್ಮುಂದೆಗಡೆ ಬರ್ತವೆ. ಆದರೆ ಯಾವಾಗ ನೀವು ಹಳೆಯದರಲ್ಲೇ ಮುಳುಗು ಹೋಗಿರ್ತೀರೋ, ನಿಮ್ಮ ಕಣ್ಣ ಮುಂದೆ ಸಂತೋಷ ಅನ್ನುವಂಥದ್ದು ಕುಣಿತಾ ಇದ್ರು ನಿಮಗೆ ಅದರ ಕಾಣೋದಿಕ್ಕೆ ಆಗೋದಿಲ್ಲ, ಆ ಖುಷಿ ನಿಮಗೆ ಕಾಣೋದಿಲ್ಲ. ಯಾಕಂದರೆ ನೀವು ಹಳೆಯದರಲ್ಲಿ ಮುಳುಗಿದ್ದೀರಾ. ಅದೊಂದು ಕೇವಲ ಕೋಪವಾಗಿಯೋ ಅಥವಾ ಒಂದು ಚಿಕ್ಕ ತಿರಸ್ಕಾರವಾಗಿಯೋ ನಿಮ್ಮಲ್ಲಿ ಇರಬೇಕಿತ್ತೆ ಹೊರತು ಅದನ್ನು ಇಷ್ಟು ದೊಡ್ಡದು ಮಾಡೋ ಅವಶ್ಯಕತೆ ಇಲ್ಲ. ಆ್ಯಂಡ್ ಇವತ್ತು ನೀವು ಅದರಿಂದ ಯೋಚನೆ ಮಾಡಿದ್ರೆ ಹಬ್ಬ ಅಂದರೆ ನಿಮಗೆ ಏನು ಸಿಗ್ಬೋದಮ್ಮ? ಅಷ್ಟನ್ನೇ ಹೇಳಮ್ಮ.
ಯಾಕಂದ್ರೆ ನೋಡ್ತಾ ಇರೋ ಎಷ್ಟೋ ಜನರು ಕೂಡ ಇದೇ ದಡ್ಡ ಥರ ಯೋಚನೆ ಮಾಡಿಕೊಂಡು ತಮ್ಮ ಈ ವಾಸ್ತವದ ಬದುಕನ್ನು ಹಾಳು ಮಾಡಿಕೊಳ್ತಾ ಇದ್ದಾರೆ. ನಿಮ್ಮ ಹತ್ರ ಎಷ್ಟು, ಯಾವಾಗಲೂ ಹೇಳ್ತಾರೆ ದೊಡ್ಡವರು, ನಿಮ್ಮ ಹತ್ರ ಎಷ್ಟು ಹಣ ಇದೆ ಖಂಡಿತ ನಿಮಗೆ ಲೆಕ್ಕ ಇದೆ ಅಲ್ವಾ, ನಿಮ್ಮ ಬ್ಯಾಂಕಲ್ಲಿ ಎಷ್ಟು ಹಣ ಇದೆ ಅಥವಾ ನಿಮ್ಮ ಹತ್ರ ಎಷ್ಟು ಹಣ ಇದೆ, ಬಟ್ ನೀವು ನಂಬಿ ನಿಮಗಿರೋ ಸಮಯ ಖಂಡಿತ ನಿಮಗೆ ಗೊತ್ತಿಲ್ಲ. ನಾಳೆ ನಂದು ಅಂತ ನೀವು ಭರವಸೆ ಇಡ್ಬೋದಷ್ಟೇ, ಬಟ್ ಈ ಒಳ್ಳೆಯ ಸಮಯವನ್ನು ಅದಕ್ಕೆ ಯಾಕೆ ಮೀಸಲಿಡ್ತಾ ಇದ್ದೀರಾ? ಬಿಟ್ಬಿಡಿ. ಅವ್ರನ್ನ ನೀವು ದ್ವೇಷ ಮಾಡ್ತಿರೋ, ಅವ್ರನ್ನ ನೀವು ಪ್ರೀತಿ ಮಾಡ್ತಿರೋ, ಈ ಎರಡು ಆಯ್ಕೆ ಬಂದಾಗ ನೀವು ಅವ್ರನ್ನ ದ್ವೇಷನೂ ಮಾಡಬೇಡಿ, ಪ್ರೀತಿನೂ ಮಾಡಬೇಡಿ ಅಂತ ನಾನು ಹೇಳಬಲ್ಲೆ ನಿಮ್ಮ ಸೋದರ ಮಾವನ ಮನೆಯವರನ್ನ. ಈಗ ಹೋಗಿರೋದು ಒಬ್ಬೊಬ್ಬ ಅಂದ್ರೆ ನೀವು ಬೈಕೊಂಡು ತಿರುಗ್ಬೋದು, ನೀವು ತವ್ರ ಮನೆಗೆ ಹೋದಾಗ ಅವ್ರನ್ನ ಮುಖ ನೋಡ್ಕೊಂಡು ನೀವು ಏನೋ ಆ ಕಡೆಗೆ ಬೈಬೋದು, ಅವರು ಏನೋ ಬೈಬೋದು. ಅಬ್ಬಬ್ಬ ಅಂದ್ರೆ ನೀವು ಮನಃಶಾಂತಿ ಹಾಳು ಮಾಡ್ಕೊಳ್ತೀರಾ ಅಷ್ಟೇ. ನನಗೆ ಏನ್ ಗೊತ್ತಾ ಸರ್, ಅಪ್ಪ ತೀರ್ಕೊಂಡ್ರು, ನಾನ್ ಯಾವತ್ತು ಸೋಲ್ದಿರೋರ್ ಅಪ್ಪ ನನಗೋಸ್ಕರ ತುಂಬಾ ಸಲಿ ಸೋತು ಹೋಗ್ಬಿಟ್ರಲ್ಲ, ನನ್ಗ ಅದೊಂದೇ ಕೊರತೆ ಸರ್. ನಮ್ಮ ಅಪ್ಪಂಗೆ ಈ ಬೇಜಾರ್ ನಾನ್ ಯಾಕೆ ಮಾಡ್ಬಿಟ್ಟೆ, ನಮ್ಮ ಅಪ್ಪನ ನಮ್ಮಪ್ಪ ತಿರ್ಗಾ ಯಾಕೆ ಈ ತರ ತುಂಬಾ ಬೇಜಾರಾಗ್ಬಿಟ್ರು, ನನ್ನಿಂದನೇ ನಮ್ಮಪ್ಪ ಹೋಗ್ಬಿಟ್ರ ಅನ್ನೋದ್. ಈಗ ನನಗೇನಿಲ್ಲ ಸರ್, ಅವ್ರಿಂದ ನನ್ ಬೇಜಾರು ಇಲ್ಲ. ಯಾಕಂದ್ರೆ ನಾನು ಅವ್ರ ಮುಂದೆ ಚೆನ್ನಾಗ್ ಬದುಕಿ ನಾನು ತೋರ್ಸ್ಬೇಕು, ಅವರೇ ನನ್ನ ಯಾಕೆ ಮಿಸ್ ಮಾಡ್ಕೊಂಡ್ರು ಅನ್ನೋದು ಚಾಲೆಂಜ್ ಆಗಿ ಬದುಕಿ ನಾನು ತೋರ್ಸ್ಬೇಕು ಅನ್ನೋದು ಒಂದೇ ಉದ್ದೇಶ ಇರೋದು ಸರ್. ಇದೇ ಬೇಕಾಗಿರೋದು. ಇದಕ್ಕೆ ನಾನು ಎಷ್ಟೊತ್ತು ನಿಮ್ಮ ಜೊತೆ ಮಾತಾಡ್ತಾ ಇರೋದು. ಆಬ್ವಿಯಸ್ಲಿ ಇದನ್ನು ನಾನು ಹೊಸದಾಗಿ ನಿಮ್ಮ ತಲೆಯಲ್ಲಿ ತುಂಬಬೇಕಾಗಿಲ್ಲ, ನಿಮ್ಮ ಹತ್ರ ಇದೆ. ಆದರೆ ನಾನು ಹೇಳ್ತಾ ಇರೋದೇನು, ಯಾವ ವಿಚಾರ ನಿಮ್ಮಲ್ಲಿ ಛಲವಾಗಿ ನಿಮ್ಮ ತಲೆಯಲ್ಲಿ ತುಂಬಿಕೊಂಡಿದೆಯೋ ಅದನ್ನಷ್ಟೇ ಪ್ರೋತ್ಸಾಹ ಕೊಡಿ, ಅದಕ್ಕಷ್ಟೇ ಊಟ ಹಾಕಿ. ಈಗ ಯಾವುದು ಅನಾವಶ್ಯಕವಾಗಿ ನಿಮ್ಮ ತಲೆಯಲ್ಲಿ ಬರ್ತಾ ಇದೆ, ಈವನ್ ನಾನು ಹೇಳೋಕ್ಕಿಂತ ಮುಂಚೆನೂ ನಿಮಗೆ ಗೊತ್ತು ಇದರಿಂದ ಏನು ಪ್ರಯೋಜನವೂ ಇಲ್ಲ. ಅಬ್ಬಬ್ಬ ಅಂದರೆ ನನ್ನಲ್ಲಿ ಅವ್ರ ಬಗ್ಗೆ ದ್ವೇಷ ಉಟ್ಕೊಳ್ಬೋದಷ್ಟೇ, ಅವ್ರನ್ನ ಬೈಕೊಂಡು ಓಡಾಡ್ಬೋದಷ್ಟೇ, ನಿಮ್ಮ ಗಂಡನ ಹತ್ರ ಹೇಳ್ಕೊಂಡು ನೀವು ಅಳ್ಬೋದಷ್ಟೇ. ಅದನ್ನು ಹೊರತಾಗಿ ನೀವು ಇಲ್ಲಿ ಏನೂ ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಹೇಳದೆ ಹೋದ್ರೂ ನಿಮ್ಗೆ ಅರ್ಥ ಆಗುತ್ತೆ. ಇಲ್ಲೇನಾಗ್ಬಿಟ್ಟಿದ್ರೆ ನೀವು ಜಾಣ ಕುರುಡರಾಗ್ಬಿಟ್ಟಿದ್ದೀರ. ಅಫ್ಕೋರ್ಸ್ ನಿಮ್ಮ ತಂದೆಯ ಬಗ್ಗೆ ಇದ್ದಂತಹ ನಿಮ್ಮ ಪ್ರೀತಿ ನಾನು ಅದನ್ನು ಅರ್ಥ ಮಾಡ್ಕೊಳ್ಬಲ್ಲೆ. ಆದರೆ ಈಗ ಹೋಗಿರುವ ಜೀವಗಳು ಯಾವತ್ತಾದರೂ ನಿಮಗೆ ಹೇಳಿದ್ರ ನಿಮ್ಮ ತಂದೆ ನಿನಗೋಸ್ಕರ ನಾನು ಇಷ್ಟೆಲ್ಲ ಮಾಡ್ತಾ ಇದ್ದೀನಿ? ಹೌದು, ನೀವು ಅವ್ರು ಹೇಳದೇ ಇದ್ರೂ ಕಾಣುತ್ತೆ, ಬಟ್ ಅವ್ರು ಸೋತಿದ್ರು, ಅವ್ರು ಅದಕ್ಕೂ ಇಲ್ಲ, ಅದು ಅವ್ರ ಜವಾಬ್ದಾರಿ, ಅವ್ರ ಕರ್ತವ್ಯ, ಅವ್ರು ಮಾಡಿದ್ರು. ಇವರು ನಮ್ಮ ತಂದೆ ಹಿಂಗೆ ಸೋತ್ರೇನು ಅಂತ ನೀವು ಅಂದ್ಕೊಂಡಿದ್ದೀರಾ ಅಷ್ಟೇ. ಇಲ್ಲ, ಅದನ್ನ ಅವ್ರು ಬಹಳ ಪ್ರೀತಿಯಿಂದಲೇ ಮಾಡಿದ್ರು. ನೀವು ಅದನ್ನು ಹಾಗೇ ಯೋಚನೆ ಮಾಡಬೇಕು. ದಯವಿಟ್ಟು ನಾನು ಇಷ್ಟೇ ಹೇಳೋದು, ಇವತ್ತು ಈ ಕಾರ್ಯಕ್ರಮದಲ್ಲಿ ಮಾತಾಡೋ ಎಷ್ಟೋ ಹೆಣ್ಣು ಮಕ್ಕಳು ಇವತ್ತು ನನ್ನ ಜೊತೆ ಯಾರೂ ಇಲ್ಲ ಸರ್, ಗಂಡ ಮಕ್ಕಳು ಎಲ್ಲರೂ ಇದ್ದಾರೆ, ದೂರ ಇದ್ದಾರೆ, ಅಥವಾ ಎಲ್ಲರೂ ಏನೋ ಅಂದಾಗ ಹೋಗಿಬಿಟ್ರು. ಇಷ್ಟೆಲ್ಲ ನೋವಲ್ಲಿರ್ಬೇಕಾದ್ರೆ ಭಗವಂತ ನಿನ್ನ ಎಲ್ಲವನ್ನ ಕೊಟ್ಟಿದ್ದಾನೆ. ಆದರೆ ಈ ಸಮಯದಲ್ಲಿ ನಿನ್ನ ತಂದೆ ಗೊತ್ತಿದ್ದೋ ಗೊತ್ತಿಲ್ಲದಂಗೂ ಏನೋ ಪ್ರಯತ್ನ ಮಾಡಿದ್ರು, ಅದಾಗಲಿಲ್ಲ. ಬಟ್ ಯಾರ್ದೋ ಮನೆಗೆ ಬಂದಿದೆಯಾ, ಇಲ್ಲೂ ನಿನ್ನನ್ನು ಯಾರೋ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ, ನಿಂದೇ ಆದ ಒಂದು ಬದುಕಿದೆ, ಸಂಸಾರ ಇದೆ. ಇಲ್ಲಿ ನೀನು ಗಮನ ಕೊಡಬೇಕಾಗಿರೋ ವಿಚಾರಗಳು 1000 ಇದ್ದಾವೆ. ನೀನು ಗಮನ ಕೊಡ್ತಾ ಇದೀಯ, ಬಟ್ ಯಾವುದನ್ನ ಅನಾವಶ್ಯಕವಾಗಿ ಒಂದು ದೊಡ್ಡ ಸಮಯವನ್ನ ಈ ಅನಾವಶ್ಯಕ ವಿಚಾರ ಕಬಳಿಸ್ತಾ ಇದೆಯಲ್ಲ, ಆ ಜಾಗಕ್ಕೆ ಯೋಚನೆ ಮಾಡಬೇಕಾಗಿರೋ ಇನ್ನೊಂದು ಯಾವುದೋ ಒಂದು ವಿಚಾರವನ್ನ ಯೋಚನೆ ಮಾಡು. ಸರ್ ತುಂಬಾ ಕಾಡ್ತಾನೆ ಇದೆ ಸರ್, ಅದರಿಂದ ಹೊರಗೆ ಹೆಂಗ್ ಬರ್ಬೇಕನ್ನೋದು ಗೊತ್ತಾಗ್ತಿಲ್ಲ. ನೋಡಮ್ಮ, ಯಾವತ್ತೂ ಯಾವ ವಿಚಾರಗಳನ್ನು ಮರಿಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮಲ್ಲೊಂದು ಭಗವಂತ ನಿಮಗಿಂತ ಒಂದು ಪ್ರಜ್ಞೆ ಕೊಟ್ಟಿದ್ದಾನೆ, ಯಾವುದನ್ನು ಯೋಚನೆ ಮಾಡಬೇಕು, ಯಾವುದನ್ನು ಯೋಚನೆ ಮಾಡಬಾರ್ದು, ಯಾವುದನ್ನು ಅಥವಾ ಯಾರನ್ನ ಜೊತೆ ಇಟ್ಕೊಳ್ಬೇಕು, ಯಾರನ್ನು ದೂರ ಇಟ್ಕೊಳ್ಬೇಕು, ಇದೆಲ್ಲವೂ ನಿಮಗೆ ಗೊತ್ತು. ಮರೆಯೋಕ್ಕಾಗಲ್ಲ ಅಂದ್ಕೊಂಡು ಅದನ್ನು ಮನೋರೋಗ ಮಾಡಿಕೊಂಡು ಹಾಳಾದರೆ ಅದು ನೀವೇ, ನಾನೇನು ಹಾಳಾಗಲ್ಲ. ಇವನ್ ನಿಮ್ಮ ಗಂಡ ನಿಮ್ಮ ಮಕ್ಕಳು ಅವರು ಕೂಡ ನಿನ್ನ ಪಕ್ಕ ಕೂತು ಅಳ್ಬೋದೇ ಹೊರತು ನಿನ್ನೋವನ್ನು ಅವ್ರಿಗೆ ಕೊಡ್ಲಿಕ್ಕಾಗಲ್ಲ. ನೀನಿದನ್ನು ಅರ್ಥ ಮಾಡ್ಕೋ. ನನ್ನ ಕೈಲಿ ತೆಗಿಯೋದು ಹಾಕ್ಲಿಕ್ಕೆ ಆಗ್ತಾ ಇಲ್ಲ ಅಂದಾಗ ಅದು ನಿಮ್ಮ ದೊಡ್ಡ ಕಾಯಿಲೆ ಅದು. ಓಕೆ, ಈಗ ಆಗಿ ಹೋಗಿರೋದು ಅದು ಒಳ್ಳೇದು ಕೆಟ್ಟದ್ದು ಒಂದು ಮಾತ್ರ ಅರ್ಥ ಮಾಡ್ಕೊಳ್ಳಿ. ಇವತ್ತು ಇತಿಹಾಸದಲ್ಲಿ ಗೆಲುವನ್ನು ಕಂಡಂತಹ ಯಾರೂ ಕೂಡ ಅಲ್ಲಿ ಕೂರ್ಲಿಲ್ಲ, ಅವರು ಇನ್ನೊಂದು ದೊಡ್ಡ ಗೆಲುವಿನ ಬಗ್ಗೆ ಯೋಚನೆ ಮಾಡಿದ್ರು. ಆದರೆ ಬಹುತೇಕ ಜನರು ಮಣ್ಣಾಗಿದೆಯಾ ಯಾಕೆ ಅಂದರೆ ಒಂದು ಸೋಲಾಯಿತು, ಅವರು ಗೆಲುವಿನ ಬಗ್ಗೆ ಯೋಚನೆ ಮಾಡಬೇಕಿತ್ತು, ಬಟ್ ದುರಾದೃಷ್ಟವಶಾತ್ ಆ ಸೋಲಿನ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರು. ಅವ್ರು ಯಾರನ್ನು ಕೂಡ ಜಗತ್ ನೆನಪಲ್ಲಿ ಇಟ್ಕೊಳ್ಳೇ ಇಲ್ಲ. ಬಟ್ ಸೋತ ಮೇಲೆ ಗೆಲುವಿನ ಬಗ್ಗೆ ಯೋಚನೆ ಮಾಡಬೇಕು, ಗೆದ್ದ ಮೇಲೆ ಅದಕ್ಕಿಂತ ದೊಡ್ಡ ಗೆಲುವಿನ ಬಗ್ಗೆ ಯೋಚನೆ ಮಾಡಬೇಕೆ ಹೊರತು ಹಿಂದೆ ಹೋಗಬಾರ್ದು. ನೀವೀಗ ಎಷ್ಟೋ ವಿಚಾರಗಳನ್ನು ದಾಟಿ ಮುಂದೆ ಬಂದ್ಬಿಟ್ಟಿದ್ದೀರಮ್ಮ. ನೀವೇನು ಪ್ರಯತ್ನ ಮಾಡ್ತಾ ಇದ್ದೀರಾ ಅಂದರೆ ಮತ್ತೆ ಹಿಂದೆ ಹೋಗ್ತಾ ಇದ್ದೀರಾ.
ಹಾ ನೀವು ನಿಮ್ಮ ಡ್ರೆಸ್ ಹಾಕೊಳ್ಳೋ ಡ್ರೆಸ್ಸಲ್ಲಿ ಆಗಿರ್ಬೋದು ಅಥವಾ ನಿಮ್ಮ ಮನೆಯಲ್ಲಿ ದೊಡ್ಡ ದೊಡ್ಡ ಏನೋ ಕಾಸ್ಟ್ಲಿ ಏನೋ ಆಭರಣ ಆಗಿರ್ಬೋದು ಅಥವಾ ಏನೇ ಮನೆ ವಸ್ತುಗಳಾಗಿ ನಿಮ್ಮ ಮನೆಯನ್ನು ನೀವೇನೇ ಸಿಂಗಾರ ಮಾಡಿಕೊಂಡ್ರು ಮಾನಸಿಕವಾಗಿ ನೀವು ಹಿಂದೆ ಹೋಗ್ತಾ ಇದ್ರೆ ಅದಕ್ಕೆ ಅರ್ಥ ಇಲ್ಲ. ಹಾ ಸರ್. ನಿಜ ತಾನೇ? ಹೌದು ಸರ್. ನಿಮ್ಮ ಮಗನನ್ನು ಸ್ಕೂಲಿಗೆ ಕಳಿಸ್ತಾ ಇದ್ದೀರಾ, ಫೀಸ್ ಕಟ್ತಾ ಇದ್ದೀರಾ, ಆತ 1ನೇ ಕ್ಲಾಸ್ 2ನೇ ಕ್ಲಾಸ್ 5ನೇ ಕ್ಲಾಸ್ 7ನೇ ಕ್ಲಾಸ್ ಹಿಂಗೆ ಹೋಗ್ತಾ ಇದ್ದಾನೆ. ಬಟ್ ಆತ ಮಾತ್ರ ಚಿಕ್ಕವನಾಗೆ ಬುದ್ಧಿ ಇಲ್ದೇ 8ನೇ ಕ್ಲಾಸ್ಗೆ ಹೋದ್ಮೇಲೂ ಬುದ್ಧಿ ಇಲ್ದೇ ವರ್ತನೆ ಮಾಡ್ತವನೆ ಅಂದರೆ ಆತ 8ನೇ ಕ್ಲಾಸ್ ಅಂತ ಖುಷಿ ಪಡಬೇಕಾ ಅಥವಾ ಈ ಥರ ಆಡ್ತವನೆ ಅಂತ ದುಃಖ ಪಡಬೇಕಾ? ಬುದ್ಧಿ ಇಲ್ದಂತರ ಆಡ್ತಿದ್ದಾನ ಅಂತ ದುಃಖ ಪಡ್ಬೇಕು. ಈಗ ನಿಮ್ಮದು ಹಾಗೇ ಆಯಿತು. ನೀವು 1ನೇ ಕ್ಲಾಸ್ 7ನೇ ಕ್ಲಾಸ್ 8ನೇ ಕ್ಲಾಸ್ ದಾಟ್ಕೊಂಡು ಬಂದುಬಿಟ್ಟಿದ್ದೀರಾ. ಬಟ್ ಇಲ್ಲಿ ಬಂದು ಅಲ್ಲಿದು ಯಾವುದನ್ನು ತಗೊಂಡು ಕೂತಿದ್ದೀರಾ. ದಯವಿಟ್ಟು ನೀವು ಇದನ್ನು ಮರಲಿಕ್ಕಾಗಲ್ಲ. ಮರೆತಂತೆ ನಟಿಸಬೇಕು, ಅವ್ರ ಮುಂದೆ ಛಲವಾಗಿ ಬದುಕಬೇಕು. ಈ ಮೂಲಕ ಒಂದು ಸಂದೇಶ ಕೊಡ್ತೀನಿ, ದಯವಿಟ್ಟು ಹೆಣ್ಣೆತ್ತವರ ಕಷ್ಟವನ್ನು ಅರ್ಥ ಮಾಡಿಕೊಂಡಾಗಲಿ ಆತ ನಿಜವಾದ ಗಂಡಸಾಗ್ಲಿಕ್ಕೆ ಸಾಧ್ಯ. ಹೌದು ಸರ್. ಮದುವೆ ಆಗಿ ಒಳ್ಳೆ ಕೆಲಸದವ್ರನ್ನ ಮದುವೆ ಆಗಲಿಕ್ಕೆ, ಇಟ್ ಮೀನ್ಸ್ ಒಳ್ಳೆ ಕೆಲಸದಲ್ಲಿರೋ ಹೆಣ್ಮಗಳನ್ನ ಮದುವೆ ಆಗಲಿಕ್ಕೆ ಅಥವಾ ವರದಕ್ಷಿಣೆ ಕೊಡೋರನ್ನ ಮದುವೆ ಆಗಲಿಕ್ಕೆ ಏನು ತಾಕತ್ತು ಬೇಕಿಲ್ಲ. ಹೌದು ಸರ್. ಅದಕ್ಕೆ ಹೇಳ್ತಾರಲ್ಲ, ಮನೆಗೆ ಬಂದ ಸೊಸೆ ಮಗಳಾಗಬೇಕು, ಅಳಿಯ ಮಗನಾಗಬೇಕು ಅಂತ ಒಂದು ಮಾತಿದೆ. ಹೌದು ಸರ್. ತನ್ನ ಅತ್ತೆ ಮಾವನಿಗೆ ಅಳಿಯ ಮಗನಾಗಬೇಕು, ಮನೆಗೆ ಬಂದ ಸೊಸೆ ಮನೆಯ ಮಗಳಾಗಬೇಕು. ಆಗ ಈ ಜಗತ್ತಲ್ಲಿ ಎಷ್ಟೋ ತೊಂದರೆಗಳು ದೂರ ಆಗಿಬಿಡ್ತವೆ. ಬಟ್ ಇಲ್ಲೇನಾಗ್ತಿದೆ, ಹಣ, ಅತ್ತೆ ನಾನಿಲ್ಲಿ ದೊಡ್ಡೋಳು, ನಾನು ಹಿರಿಯೋಳು, ಸೊಸೆಯನ್ನು ತುಳಿಬೇಕು ಅನ್ನೋ ಈ ಮನಸ್ಥಿತಿ, ಅಥವಾ ಅತ್ತೆ ಮಾತು ನಾನೇ ಕೇಳಬೇಕು ಅನ್ನೋ ಈ ಸೊಸೆಯ ತಿರಸ್ಕಾರ, ಇವೆಲ್ಲವೂ ಸೇರಿಕೊಂಡು ಮನುಷ್ಯನನ್ನು ಹಾಳು ಮಾಡಾಕ್ಬಿಟ್ಟಿದ್ದಾವೆ, ಅಹಂಕಾರ ತುಂಬಿಸ್ಬಿಟ್ಟಿದ್ದಾವೆ. ನಿಮಗೆ ಅನಿಸುತ್ತಲ್ವ, ಎಷ್ಟೋ ಜನ ನೀವು ಈ ರೀತಿ ನೋಡಿದ್ದೀರಾ? ಹೌದೌದು ಸರ್, ತುಂಬಾ ನೋಡಿದ್ದೀವಿ. ಹಳೆಯದಕ್ಕೆ ಬಿಟ್ಬಿಟ್ಟು ಇಲ್ಲ ಅತ್ತೇಳು ದೊಡ್ಡವಳಲ್ಲ ಸೊಸೆನೂ ದೊಡ್ಡವಳಲ್ಲ ಅರ್ಥ ಮಾಡ್ಕೊಂಡು ಹೋದ್ರೇನೆ ಅದೊಂದು ಸಂಸಾರ. ಹಾಗೆ ವರದಕ್ಷಿಣೆ ಬೇಕು, ಆಗ ಮಾತ್ರ ನಾನು ಮದುವೆ ಆಗೋದು, ಅದೊಂದು ವ್ಯವಹಾರ ಆಗ್ಬಿಡುತ್ತೆ, ಅದೊಂದು ಮದುವೆ ಆಗಲ್ಲ. ಹೌದು ಸರ್. ಓಕೆ, ಆ ವ್ಯವಹಾರದಿಂದ ತಪ್ಪಿಸ್ಕೊಂಡಿದ್ದೀರಾ ಅಂತ ಖುಷಿ ಪಡಿ ನೀವು. ಬಹುಶಃ ಯಾವತ್ತೋ ಇಡೀ ಜೀವನ ಪೂರ್ತಿ ನಿಮ್ಮನ್ನು ಹಣದಿಂದಲೇ ಅಳೆದು ಬಿಡೋರು ಅವರು. ಆದರೆ ನೀವು ಆ ವ್ಯವಹಾರದಿಂದ ತಪ್ಪಿಸ್ಕೊಂಡು ನಿಜವಾದ ಮದುವೆಯನ್ನು ದಾಂಪತ್ಯಕ್ಕೆ ಕಾಲಿಟ್ಟಿದ್ದೀರಾ. ನೀವು ಇದು ಖುಷಿ ಪಡ್ತಿರೋ ಅಥವಾ ಅದಕ್ಕೆ ದುಃಖ ಪಡ್ತಿರೋ ಅದು ನಿಮಗೆ ಬಿಡ್ತೀನಿ, ನಾನು ಅದ್ರ ಬಗ್ಗೆ ಮಾತಾಡೋದಿಲ್ಲ. ನೀವೊಂದು ವ್ಯವಹಾರದಿಂದ ತಪ್ಪಿಸ್ಕೊಂಡಿದ್ದೀರಾ ಅನ್ನೋ ಖುಷಿ ಇರಲಿ. ಅವತ್ತೇನಾಗಿದೆಯೋ ಅದು ಒಳ್ಳೇದಕ್ಕೆ ಆಗಿದೆ. ಈಗಿರೋ ಪರಿಸ್ಥಿತಿ, ಈಗಿರೋ ಗಂಡ, ಈಗಿರೋ ಆ ಮಗು, ಈಗಿರೋ ಸಂಸಾರ, ಇದ್ರ ಬಗ್ಗೆ ನಿಮಗೊಂದು ಖುಷಿ ಇಲ್ಲದೆ ಹೋದರೆ ಆಬ್ವಿಯಸ್ಲಿ ಹಳೇದು ನಿಮಗೆ ನೆನಪಾಗುತ್ತೆ. ಬಟ್ ಇರೋದ್ರ ಬಗ್ಗೆ ಒಂದು ಹೆಮ್ಮೆ ಇರಬೇಕಮ್ಮ, ಯಾಕಂದ್ರೆ ನಿಮ್ಮ ಈ ಬದುಕು ಇನ್ನೂ ಎಷ್ಟೋ ಜನರ ಹೆಣ್ಮಕ್ಳು ಕನಸು. ಗೊತ್ತು ತಾನೇ ನಿಮಗೆ? ಗೊತ್ತು ಸರ್. ಓಕೆ, ಇಷ್ಟಾದ್ಮೇಲೆ ನಾನು ನಿಮಗೆ ಬಿಡ್ತೀನಿ. ನನಗೆ ನಂಬಿಕೆ ಇದೆ, ನೀವು ಹೇಳಿದ್ದ ಆ ಛಲದ ಮಾತಲ್ಲಿ ಒಂದು ಸತ್ವ ಇದೆ. ನಾನು ಅವ್ರ ಮುಂದೆ ಬದುಕು ತೋರಿಸ್ತೀನಿ ಆ ಮಾತು ಹೇಳಿದ್ರಲ್ಲ. ಏನ್ ಗೊತ್ತಾ ಸರ್, ಯಾರ್ ನಮ್ ದೊಡ್ಡ ಮಾವ ಅವ್ರು ಬೇಡ, ಅವ್ರು ನಮ್ಗೆ ಮನೆಗ್ ತಕ್ಕನಾಗಲ್ಲ, ಅವ್ರ ನಮ್ಮನೆ ಕೆಲ್ಸ ಮಾಡಕ್ ಆಗಲ್ಲ ಅಂತ ಅವ್ರು ಹೆಂಗೆ ಹೇಳಿ ದುಡ್ಡಿಂಗ್ ಇದ್ ನೋಡಿದ್ರು, ನಾನು ಅವ್ರ ಮುಂದೆನೆ ಬದುಕಿ ನಾನು ತುಂಬಾ ಚೆನ್ನಾಗ್ ಬದುಕಿ ಇಂತ ಮನೆಗ್ ಸೊಸೆ ನಾವು ಮಿಸ್ ಮಾಡ್ಕೊಂಡ್ರಲ್ಲ ಅಂತ ಅನ್ನೋ ಫೀಲ್ ಬರತ್ತ ನನ್ ಬದುಕಿ ಅವ್ರ ಮುಂದೆ ತೋರ್ಸ್ಬೇಕಂತ ಕಾಯ್ತಿದೀನಿ ಸರ್. ಆ ಟೈಮ್ ಯಾವತ್ ಬರುತ್ತೋ ಅಂತ ನಾನು ನೋಡ್ತಾ ಇದ್ದೀನಿ ಸರ್, ಅದಕ್ಕೋಸ್ಕರ ನಾನು ವೇಟ್ ಮಾಡ್ತಿದ್ದೀನಿ. ಇರ್ಲಿ, ನೀವೇನು ಅಂದ್ಕೊಂಡಿದ್ದೀರೋ ಅದು ಒಳ್ಳೇದೇ, ಬಟ್ ಅದು ದ್ವೇಷವಾಗ್ಲಿಕ್ಕೆ ಬಿಡಬೇಡಿ. ನಿಮ್ಮ ಬದುಕ ನೀವು ಕಣ್ಣು ಮುಚ್ಕೊಂಡು ದ್ವೇಷ ಅವ್ರ ಬಾಯಿಂದನೇ ಬರ್ಲಿ, ನಾವ್ ಇಂತ ಸೊಸೆ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ನಲ್ಲ, ನಮ್ ತಮ್ಮ ಬೇಕಾಗಿತ್ತಲ್ವಾ ಅನ್ನೋ ಮಾತ್ ಬರ್ಲಿ ಅಂತ ಕಾಯ್ತಿದೀನಿ ಸರ್. ಅದೊಂದೇ ಪ್ರಶ್ನೆ ನನ್ನಲ್ಲಿ ಇರೋದು. ಆ ಛಲಕ್ಕೋಸ್ಕರ ನಾನ್ ಬದುಕಿ ಅವ್ರ ಮುಂದೆ ನಾನ್ ತೋರ್ಸ್ಲೇಬೇಕು. ಯಾಕೆ ನನಗೆ ಈ ತರ ವರದಕ್ಷಿಣೆ ದುಡ್ಡಿನಿಂದ ಅಳುದ್ರು, ಅದಕ್ಕಿಂತ ಬೆಸ್ಟ್ ಆಗಿರೋ ನಾನ್ ಸಿಕ್ಕಿದೀನಲ್ಲ ಅಂತ ಇಷ್ಟಪಡ್ಬೇಕು ಅಂತ ನಾನ್ ಕಾಯ್ತಿದ್ದೀನಿ. ನೋಡಮ್ಮ, ಈ ಸಮಯದಲ್ಲಿ ಒಂದು ಮಾತು ಹೇಳ್ತೀನಿ, ಕೇಳಿಸ್ಕೊ. ಸರ್, ನೀನ್ ಎಷ್ಟು ದುಡ್ದು ಏನೇ ಮಾಡಿದ್ರು ಕೂಡ ಅವರು ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋ ಸಮಯ ಬಂದಾಗ ಬಾರೋ ಯಾರ ತಲೆ ಮೇಲೆ ಕೈ ಇಟ್ಟು ಸಂಪಾದನೆ ಮಾಡಿದ್ಲು ಅಂತ ಒಂದು ಮಾತು ಅಂದ್ಬಿಟ್ರೆ ನಿಮ್ಮ ಈ ಛಲಕ್ಕೆ ಪ್ರಯೋಜನನೇ ಇಲ್ಲ. ಹಾಗಾಗಿ ಅದು ಬೇಡವೇ ಬೇಡ. ಅವ್ರು ನಿಮ್ಮಂತ ನೀವು ಶ್ರೀಮಂತರಾದ್ರು ನೀವು ಬಡವರಾದ್ರು ಅವ್ರು ಏನ್ ಅನ್ಬೇಕು ಅವ್ರು ಕೆಟ್ಟದಾಗ ಅಂದೇ ಅಂತಾರೆ. ಅರ್ಥ ಆಯ್ತು ತಾನೇ? ಅಂದ್ಮೇಲೆ ಹಠ ಅವ್ರ ಬಗ್ಗೆ ಅಂತ ಯೋಚನೆ ನೋಡಮ್ಮ. ಶತ್ರು ಅನ್ನುವಂಥದ್ದು ಅತ್ಯಂತ ದೊಡ್ಡ ಸ್ಥಾನ, ಅದೆಲ್ರಿಗೂ ಕೊಡಬಾರ್ದು, ಎಲ್ರಿಗೂ ಆ ಯೋಗ್ಯತೆ ಇರೋದಿಲ್ಲ. ತೂಕವಾದವ್ರಿಗೆ ಆ ಸ್ಥಾನ ಕೊಡ್ಬೇಕಂತೆ. ಶತ್ರುಗಳು ಎದುರಾಳಿಗಳು ಅನ್ನೋ ಪದ ಇದೆಯಲ್ಲ, ಅದಕ್ಕೆ ಎಲ್ಲರೂ ಯೋಗ್ಯರಲ್ಲ, ಕೆಲವರು ಮಾತ್ರ. ಹಾಗಾಗಿ ಆ ಸ್ಥಾನವನ್ನು ಎಲ್ರಿಗೂ ಕೊಡಬೇಡ. ಹಾಗಾಗಿ ನೀನು ಅವ್ರ ಮುಂದೆ ಬೆಳೆದು ತೋರಿಸಿದ್ರು ಏನಾದರೂ ಕೂಡ ಅವ್ರು ಏನು ಅನ್ಬೇಕು ಅವ್ರು ಹಂಗೆ ಅಂತಾರೆ.
ಹಾ ಸರ್. ಓಕೆ, ಹಾಗಾಗಿ ಅದೆಲ್ಲದನ್ನು ಬಿಟ್ಟು ನಾವು ನಮ್ಮ ಬದುಕು ಆ್ಯಂಡ್ ಮನೆ, ಮನಸ್ಸು, ನನ್ನವರು, ನಮ್ಮ ಕುಟುಂಬ, ನನ್ನ ಕೆಲಸ, ಈ ಸಮಾಜ ಒಳ್ಳೆಯದನ್ನೇ ಕಾಣ್ತಾ ಹೋಗಿ, ಒಳ್ಳೆಯದನ್ನೇ ಮಾಡ್ತಾ ಹೋಗಿ, ಇರುವ ಕೆಲಸವನ್ನು ಅದ್ಭುತವಾಗಿ ಮಾಡ್ತಾ ಹೋಗಿ, ಸ್ವಲ್ಪ ಹಣದಲ್ಲಿ ವ್ಯತ್ಯಾಸ ಆದರೂ ಕೂಡ ಗುಣದಲ್ಲಿ ಯಾವ ವ್ಯತ್ಯಾಸನೂ ಆಗದಂಗೆ ನಿಮ್ಮ ಮಗನಿಗೆ ಸಂಸ್ಕಾರ ಕೊಡಿ. ನಿಮ್ಮ ಬದುಕು ನೋಡಿ ಎಷ್ಟು ಚೆನ್ನಾಗಿರುತ್ತೆ. ಇದನ್ನೇ ನಾವು ನಂಬಿರೋದು. ಆ್ಯಂಡ್ ಅಫ್ಕೋರ್ಸ್ ನಾವು ಎಲ್ಲರಂತೆ ಅಲ್ಲಿಂದಲೇ ಮನೆ ಸೋರೋ ಆ ಸಮಯದಿಂದಲೇ ಬಂದು ಹಾ ಸರ್. ಮಲ್ಕೊಳಕ್ಕೆ ಜಾಗ ಇರ್ತಿರ್ಲಿಲ್ಲ. ನಮ್ಮ ಮನೇಲಿ ಸೋರೋಕೆ ಶುರು ಮಾಡಿದ್ರೆ ಎಲ್ಲೆಲ್ಲಿ ಸೋರುತ್ತೋ ಅಲ್ಲಿಗೆ ನಮ್ಮ ಅಜ್ಜಿ ಈ ತಪ್ಪಲಿ ಇಡಿ ಅಂತ ತಪ್ಪಲಿ ಒಳಿಕೆ ನೆಲ್ಲುಲ್ಲಿ ಹಾಕ್ಬಿಟ್ಟು ಕೊಡೋದು. ಹೌದು ಸರ್. ಆ ಸೋರ್ತಾ ಇದ್ದ ಜಾಗಕ್ಕೆ ನಾವು ನೆಲ್ಲುಲ್ಲಿ ಇಡೋದು. ಹಾ ಎಲ್ಲೋ ಮಧ್ಯರಾತ್ರಿ ಆದಮೇಲೆ ಮಲ್ಕೊಳೋದು. ಏನೇ ಹೇಳ್ತಾ ಇದ್ದೀನಿ ಅಂದರೆ, ಬಹುಶಃ ನಾವು ಮಳೆರಾಯಿನ ಮೇಲೆ ಕೋಪಿಸ್ಕೊಂಡು ದ್ವೇಷ ಇಟ್ಕೊಳ್ಳೋಕ್ಕಾಗುತ್ತಾ? ಆಗಲ್ಲ ಸರ್. ಹಾಗೆ ಈ ಮನುಷ್ಯರು ಅಷ್ಟೇ. ನಾವು ಯಾರ ಮೇಲೂ ದ್ವೇಷ ಇಟ್ಕೊಳ್ಳೋದ್ರಿಂದ ಬಹುಶಃ ನಮ್ಮ ಒಳಗಡೆ ಒಂದಷ್ಟು ಕಲ್ಮಶವನ್ನು ತುಂಬಿಕೊಳ್ತೀವಿ ಅಷ್ಟೇ. ಹೌದು ಸರ್. ಹೌದಲ್ವಾ? ಹೌದು. ಹಾಗಾಗಿ ಬಹುಶಃ ನಿನ್ನನ್ನು ತಿದ್ದಿ ಬುದ್ಧಿ ಹೇಳಿದ ಗುರುಗಳು ನಿನ್ನ ಬೆಳವಣಿಗೆಯನ್ನು ನೋಡಿ ಆಶೀರ್ವಾದ ಮಾಡ್ಬೋದು, ಅವರು ಬೆರಗಾಗ್ಬೋದು. ಆದರೆ ಶತ್ರುಗಳು ನೀನು ಬೆಳೆದ್ರು ಹಾಳಾದರೂ ಅವ್ರ ಪಾಡಿಗೆ ಅವ್ರು ಮಾತಾಡ್ತಾನೆ ಇರ್ತಾರೆ. ಹಾ ಹಾಗೆ ಅವ್ರ ಮುಂದೆ ಬೆಳೆದು ತೋರಿಸ್ತೀನಿ ಅನ್ನೋದಕ್ಕಿಂತ, ಹೌದು ನನಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಮ್ಮದೇ ಒಂದಷ್ಟು ತಪ್ಪುಗಳಿಂದ ಅವ್ರನ್ನ ನಾವು ಕೇಳಿದ್ದೇ ತಪ್ಪು, ಅತಿಯಾಗಿ ಅವ್ರ ಮೇಲೆ ಹೋಗಿದ್ದೇ ತಪ್ಪು ಅಂತ ನೀವು ಒಮ್ಮೆ ಯೋಚನೆ ಮಾಡ್ಬೇಕಲ್ವಾ? ಹೌದು ಸರ್. ಅದೇ ಅನ್ಸ್ತಾ ಇರುತ್ತೆ, ನಾವು ಹೋಗ್ಬಾರ್ದಿತ್ತಲ್ಲ ಅಂತ ಅದೇ ಫೀಲ್ ಆಗ್ತಿದೆ ಸರ್. ಇದನ್ನೇ ಆಂತರ್ಯ ಪರಾಮರ್ಶೆ ಅಂತಾರೆ. ಅಂದ್ರೆ ನಮ್ಮನ್ನ ನಾವು ಅಲ್ಲ ಸರ್, ಹಿಂದೆಯಿಂದ ಬರ ಕೇಳಿ ಅಂತ ಹೇಳಿ ಮುಂದೆ ನೋಡಿದ್ರೆ ನಾವೇನು ಹೇಳ್ದಿರೋ ತರ ಇದ್ರಲ್ಲ ಸರ್, ಅದು ನಂಗೆ ತುಂಬಾ ಸಂಕಟ. ಒಂದ್ಸತಿ ಓಕೆ, 2 ಸತಿ ಓಕೆ, 3 ಸತಿ ಯಾಕಾಯ್ತಮ್ಮ? ಅದು ಯಾರು ನಿರ್ಧಾರಮ್ಮ? ನಿರ್ಧಾರ ಸರ್ ನಮ್ಮ ಅಜ್ಜಿದೆ, ಫೋರ್ಸ್ ಮಾಡಿ ನೋ, ಅವೆಲ್ಲರೂ ನಿಮ್ಮವರೇ ಅನ್ನೋದು ಒಂದಷ್ಟೇ ಸತ್ಯ. ಅದು ಅಜ್ಜಿದೋ ಊರ್ ಗೌಡಂದೋ ಅದು ನಮಗೆ ಬೇಕಿಲ್ಲ. ಕೇಳಿಸ್ಕೊಳ್ಳಿ, ಅದು ಅಜ್ಜಿ ಮಾತೋ ಯಾರೋ ಊರವ್ರು ಹಿರಿಯರ ಮಾತೋ, ನೋ, ಒಟ್ಟಿಂದ ನಿಮ್ಮಿಂದ ಆಯ್ತು ಅನ್ನೋದಷ್ಟೇ ವಿಚಾರ. ಹೌದು ಸರ್. ಓಕೆ, ಹಾಗಾಗಿ ಅದ್ರ ಬಗ್ಗೆ ಹೆಚ್ಚು ಚರ್ಚೆ ಬೇಡ. ನಿಮ್ಮಲ್ಲಿ ನಿಮ್ಮ ಪರಾಮರ್ಶೆ ಮಾಡ್ಕೊಳ್ಳಿ. ನನಗೊಂದು ನಂಬಿಕೆ ಇದೆ, ನಿಮ್ಮ ಮಾತು ಕೇಳ್ತಾ ನನಗನ್ಸಿದ್ದು. ಅಫ್ಕೋರ್ಸ್ ನಿಮ್ಗೆ ಆ ಗೊಂದಲ ಇದೆ ಹೊರತಾಗಿ ಇವತ್ತಿನ ಬದುಕನ್ನು ನೀವು ತುಂಬ ಪ್ರಜ್ಞಾವಂತರಾಗಿ ಬದುಕ್ತಾ ಇದ್ದೀರಾ. ಓಕೆ, ಹಾಗೇ ಬದುಕಿ. ಆ್ಯಂಡ್ ಒಂದು ಮಾತ್ರ ಹೇಳ್ತೀನಿ, ಆ ನಿದ್ದೆ ಕೊಡ್ತಾ ಇಲ್ಲ, ಆಗ್ತಾ ಇಲ್ಲ, ನೋ, ಅದೆಲ್ಲವನ್ನು ಈ ಕ್ಷಣ ತೆಗೆದು ಹಾಕಿ. ಆ್ಯಂಡ್ ಪದೇ ಪದೇ ನೆನಪಿಸ್ಕೊಳ್ಳಿ, ಈಗ ನಿಮಗೆ ಸಿಕ್ಕಿರೋ ಈ ಸಮಯ ಇನ್ನೂ ಎಷ್ಟೋ ಜನರ ಕನಸು. ಹೌದು ಸರ್. ಅಂದಮೇಲೆ ನೀವೆಲ್ರಿಗಿಂತ ಏನು ಬಡವರಲ್ಲ ಅಥವಾ ಯಾವ ವಿಚಾರದಲ್ಲೂ ಕಡಿಮೆ ಇಲ್ಲ, ಅರ್ಥ ಮಾಡ್ಕೊಳ್ಳಿ. ಒಳ್ಳೇದಾಗಲಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಬಹಳ ಪ್ರೀತಿಯಿಂದ ಮಾತಾಡಿ ನಿಮ್ಮ ವೈಯಕ್ತಿಕ ವಿಚಾರಗಳನ್ನು ಹಂಚಿಕೊಂಡಿದ್ದಕ್ಕೆ ನನಗೆ ನಂಬಿಕೆ ಇದೆ. ಒಂದಷ್ಟು ವಿಚಾರಗಳನ್ನ ಹೇಳಿದ್ದೀನಿ, ನೀವು ಅದಕ್ಕೆ ಬೆಲೆ ಕೊಟ್ಟಿದ್ದೀರಾ ಅಂತ ನಂಬಿಕೆ ನನಗಿದೆ. ಹೌದು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಒಳ್ಳೇದಾಗಲಮ್ಮ. ಸರಿ ಸರ್. ನೋಡಿ, ಅವ್ರಿಗೆ 2 ವರ್ಷದ ಹಿಂದೆ ಆಗಿರೋ ಒಂದು ವಿಚಾರ ಈಗ ನೆನಪಾಗ್ತಿದೆ, ಅಥವಾ ಈಗ ಅವರಿಗೆ ಸ್ವಲ್ಪ ಕಾಡ್ತಿದೆ ಅಂತ. ನಾನು ಇವ್ರ ಮಾತುಕತೆಯಲ್ಲಿ ಅವರೊಬ್ಬರಿಗೆ ಏನೋ ಹೇಳಲಿಕ್ಕೆ ಹೋಗಲಿಲ್ಲ, ಎಷ್ಟೋ ಜನಕ್ಕೆ ಒಂದು ವಿಚಾರ ಹೇಳಲಿಕ್ಕೆ ಬಂದೆ. ಆ ವಿಚಾರ ಏನಂದರೆ, ಈ 2 ವರ್ಷ ಹಿಂದೆ ಆಗಿರೋ ಒಂದು ವಿಚಾರ ಈಗ ನಿಮ್ಮನ್ನು ಕಂಟ್ರೋಲ್ ಮಾಡ್ತಿದೆ ಅಂದರೆ ನೀವು ಎಷ್ಟು ಮಾನಸಿಕವಾಗಿ ದುರ್ಬಲರಾಗಿದ್ದೀರಾ ಯೋಚನೆ ಮಾಡ್ಕೊಳ್ಳಿ. ದಯವಿಟ್ಟು ಇದೊಂದು ತುಂಬ ಸೀರಿಯಸ್ ವಿಚಾರ. ನಿಜವಾಗಿಯೂ ಬದುಕನ್ನು ಸಂತಸದಿಂದ ಸಾರ್ಥಕವಾಗಿ ಕಳಿಬೇಕು ಅಂತ ಅಂದ್ಕೊಂಡಿರೋ ಮನುಷ್ಯ ಕಳೆದ 1 ಗಂಟೆಯ ಹಿಂದೆ, ಕಳೆದ ಕ್ಷಣ ಆಗಿರುವ ಒಂದು ವಿಚಾರವನ್ನು ಹೆಚ್ಚು ಮಹತ್ವ ಕೊಡೋದಿಲ್ಲ. ಅವನು ಈ ಕ್ಷಣ ಹೇಗೆ ಬರುತ್ತೋ ಆತ ಅಂದ್ಕೊಂಡಂಗೆ ಬದುಕೋಕೆ ಇಷ್ಟಪಡ್ತಾನೆ. ಆದರೆ ನೀವು 2 ವರ್ಷದ ಹಿಂದಿನ ವಿಚಾರದಲ್ಲಿ ಈಗಲೂ ಮುಳುಗಿದ್ದೀರಾ. ಈಗಲೂ ನೋಡಿ, ಆ ನೆನಪು ನಿಮ್ಮಿಂದ ಯಾವತ್ತೂ ದೂರ ಆಗೋದಿಲ್ಲ. ಅದಕ್ಕೋಸ್ಕರ 1-2 ಹನಿ ಕಣ್ಣೀರು ಹಾಕಿಬಿಡಿ. ಆದರೆ ಆ ಒಂದು ಘಟನೆ ಇವತ್ತಿನ ನಿಮ್ಮ ಈ ದಿನವನ್ನು ಕಂಟ್ರೋಲ್ ಮಾಡುವಷ್ಟು ದುರ್ಬಲರಾಗಬೇಡಿ. ಓಕೆ, ಯಾಕಂದರೆ ಬಹುಶಃ ನಿಮ್ಮ ಇವತ್ತಿನ ಬದುಕು, ನಿಮ್ಮ ಎಷ್ಟೋ ಪ್ರಯತ್ನಗಳ ಫಲ ನಿಮಗೆ ನೆನಪಿರಲಿ. ಹಿಂದಿನದು ಯಾವುದನ್ನು ನೆನೆಸ್ಕೊಂಡು ಈ ದಿನವನ್ನು ಹಾಳು ಮಾಡಿಕೊಳ್ಬೇಡಿ. ಇವತ್ತೆಷ್ಟೋ ಜನ ಹೇಗೆ ಮಾಡ್ತಾ ಇದ್ದಾರೆ. ಅದು ಒಬ್ಬ ವಿದ್ಯಾರ್ಥಿ ಆಗಿರ್ಬೋದು, ಒಬ್ಬ ಪ್ರೀತಿಯಲ್ಲಿ ಸೋತವರಾಗಿರ್ಬೋದು, ಅಥವಾ ಒಬ್ಬ ಗೃಹಿಣಿ ಆಗಿರ್ಬೋದು, ಯಾರೇ ಆಗಿರ್ಬೋದು. ಕಳೆದ ವರ್ಷ ಹಿಂಗಾಯಿತು ಸರ್, ಅಥವಾ ಕಳೆದ ತಿಂಗಳು ಹಿಂಗಾಯಿತು ಸರ್, ನನ್ನ ಬದುಕು ಈ ರೀತಿ ಆಗ್ಬಿಡ್ತು. ನಿಮಗೆ ನಾಳೆ ಚೆನ್ನಾಗಿರಬೇಕು, ಅಟ್ಲೀಸ್ಟ್ ಈ ಕ್ಷಣ ಚೆನ್ನಾಗಿರಬೇಕು ಅಂದರೆ ನೀವು ಕೇವಲ ಈ ಕ್ಷಣ ಮಾತ್ರ ಜೀವಿಸಬೇಕು. ಕೇವಲ
ಹಳೆಯದ್ರಿಂದ ಏನಾದರೂ ಕಲೀಲಿಕ್ಕೆ ಸಾಧ್ಯ ಇದೆಯಾ? ಕಲೀರಿ. ಹಳೆಯದಿಂದ ಏನಾದರೂ ಸ್ಫೂರ್ತಿ ತಗೊಳ್ಳಿಕ್ಕೆ ಸಾಧ್ಯ ಇದೆಯಾ? ಸ್ಫೂರ್ತಿ ತಗೊಳ್ಳಿ. ಅದನ್ನು ಬಿಟ್ಟು ಭಗವಂತ ನೀನು ನಾಳೆಗೆ ಹೋಗು ಅಂತ ನಿಮ್ಮನ್ನು ದೂಡಿದ್ರೆ, ಇಲ್ಲ ನಾನು ನೆನ್ನೆಗೆ ಹೋಗ್ತೀನಿ ಅಂದರೆ ಅದು ನಿಮ್ಮ ಹಣೆ ಬರ ಅಂತ ಅವನು ಸುಮ್ಮನೆ ಆಗ್ತಾನೆ ಅಷ್ಟೇ. ಹೌದಲ್ವಾ? ಹಾಗಾಗೋದು ಬೇಡ. ಯೋಚನೆ ಮಾಡಿ, ಯಾವುದಕ್ಕೆ ಮಹತ್ವ ಕೊಡಬೇಕು, ಯಾವುದಕ್ಕೆ ಮಹತ್ವ ಕೊಡಬಾರ್ದು. ಆ್ಯಂಡ್ ಕಳೆದ ಕಾಲರ್ಗೆ ಹೇಳಿದ್ದೆ, ನೀವು ಮಾಡುವ ಚಿಕ್ಕ ಪುಟ್ಟ ನಿರ್ಧಾರಗಳು, ನೀವು ಮಾಡುವ ಒಂದಷ್ಟು ಕೆಟ್ಟ ಯೋಚನೆಗಳು ಕೇವಲ ನಿಮ್ಮ ಮೇಲೆ ಅಷ್ಟೇ ಅಲ್ಲ, ನಿಮ್ಮ ಮನೆಯವ್ರ ಮೇಲೂ ಪರಿಣಾಮ ಬೀರುತ್ತೆ. ಆ ಕ್ಷಣಕ್ಕೆ ಪರಿಣಾಮ ಬೀರದೆ ಹೋದರೂ ಮುಂದಂತೂ ಖಂಡಿತ ಪರಿಣಾಮ ಬೀರುತ್ತೆ. ನೀವಂದ್ಕೊಂಡಿರ್ತೀರ ಇದು ಕೇವಲ ನನ್ನೊಬ್ಬನಿಗಷ್ಟೇ ಎಫೆಕ್ಟ್ ಕೊಡುತ್ತೆ ಅಂತ. ಖಂಡಿತ ಇಲ್ಲ. ಓಕೆ, ದಯವಿಟ್ಟು ನಿಮ್ಮ ಯೋಚನೆಗಳ ಮೇಲೆ ಹಿಡಿತ ಸಾಧಿಸಿ, ಒಳ್ಳೆಯದಾಗುತ್ತೆ.